ಪೋಷಕರು ಅವರ ಮಕ್ಕಳು ಮಾತು ಕೇಳಿಸ್ಕೊಂಡು ತುಂಬ ಬಲವಂತದಿಂದ ಅವರು ತಮ್ಮ ಮಕ್ಕಳಿಗೆ ಬೈಕು ಮತ್ತು ಡಿಯೋ ಆ ಥರ ಗಾಡಿಗಳು ಕೊಡಿಸ್ಬಿಡ್ತಾರೆ. ಇಲ್ಲ ಮನೇಲಿದ್ದರೆ ಆ ಗಾಡಿಗಳು ಅದನ್ನು ಓಡ್ಸೋಕೆ ಬಿಡ್ತಾರೆ. ದಯವಿಟ್ಟು ಆ ಗಾಡಿಗಳನ್ನ ಅವ್ರು ಓಡ್ಸೋಕೆ ಬಿಡಬೇಡಿ. 12, 13, 14, 15 ವರ್ಷದ ವಯಸ್ಸರ ಮಕ್ಕಳು ಆ ಗಾಡಿ ಓಡಿಸ್ತಾರೆ. ಅವ್ರ ಹತ್ರ ತುಂಬ ಎನರ್ಜಿ ಇರುತ್ತೆ, ಆದರೆ ಅವ್ರಿಗೆ ಆ ಪವರ್ ಕಂಟ್ರೋಲ್ ಮಾಡೋ ಅವ್ರಿಗೆ ಅರ್ಹತೆ ಇರಲ್ಲ ಆ ವಯಸ್ಸಿಗೆ. ಆಮೇಲೆ ಅವ್ರು ಆಚೆ ಬರ್ತಾರೆ, ವೀಲಿ ಮಾಡ್ತಾರೆ, ಖಾಲಿ ರೋಡು, ನೈಸ್ ರೋಡು, ಫ್ಲೈಓವರ್ಗೆ ಹೋಗಿ ವೀಲಿ ಮಾಡಿ ರ್ಯಾಶ್ ಆಗಿ ಓಡಿಸ್ತಾರೆ. ಅವ್ರಿಗೆ ಗಮನ ಇರಲ್ಲ ಯಾರು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ. ಹಾಗೆ ಎಲ್ಲ ತುಂಬ ಒಂದು ಆಕ್ಸಿಡೆಂಟ್ಸ್ ಆಗುತ್ತೆ. ಅದು ನಿಮ್ಮ ಮಕ್ಳಿಗೂ ಡೇಂಜರು, ಬೇರೆಯವ್ರಿಗೂ ಡೇಂಜರು. ನಾನು ಎಷ್ಟೊಂದು ಫ್ಯಾಮಿಲೀಸ್ ನೋಡಿದ್ದೀನಿ, ಸ್ವಂತ ಮಕ್ಕಳು ಕಳ್ಕೊಂಡಿರ್ತಾರೆ. ಆ ಒಂದು ಪರಿಸ್ಥಿತಿ ತಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಆಗಲ್ಲ. ಅದಕ್ಕೆ ಆ ಪರಿಸ್ಥಿತಿ ನಾವು ತರಲೇಬಾರ್ದು. ನೀವು ಮಕ್ಕಳು ಎಷ್ಟು ಬಲವಂತ ಮಾಡಿದ್ರು ಅವ್ರಿಗೆ ತುಂಬ ಸ್ಟ್ರಿಕ್ಟಾಗಿ ಅದನ್ನು ಮಾಡೋಕ್ಕೆ ಬಿಡಬೇಡಿ. ಅವ್ರಿಗೆ ಹೇಗಾರು ಮಾಡಿ ಕನ್ವಿನ್ಸ್ ಮಾಡಿ. ಒಂದು ವಯಸ್ಸು ಬಂದಮೇಲೆ ನಾವು ಹೋರಾಟ ಮಾಡಬೇಕಲ್ವ ಕೆಲಸಕ್ಕೆ, ಆವಾಗ ನಾವು ಬೈಕು ಗಾಡಿಗಳು ಯೂಸ್ ಮಾಡಲೇಬೇಕು. ಅದಕ್ಕೆ ಇದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ತುಂಬ ಯೋಚನೆ ಮಾಡಿ. ಯಾಕಂದರೆ ನಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನಮ್ಮೆಲ್ಲರಿಗೂ.